ಏನ್ ರಮಣ, ಯಾಕೆ ಬೇಜಾರ್ನಲ್ಲಿದೀಯಾ? ಏನಿಲ್ಲ ಸಿದ್ದಣ್ಣ, ಜಮೀನು ಎಷ್ಟೊಂದಿದೆ, ಏನು ಬೆಳೆ ಬೆಳೆದ್ರೂ ಆದಾಯ ಬರ್ತಿಲ್ಲ, ಜೀವನ ಮಾಡೋದು ಹೇಗೆ ಅಂತಂದೇಳಿ ಚಿಂತೆ ಆಗಿದೆ. ಏನ್ ಸಿದ್ದಣ್ಣ, ಏನ್ ರಮಣ, ಏನ್ರಪ್ಪ ಬೆಳ್ಬೆಳ್ಗೆ ಪಂಚಾಯತಿ ಕಟ್ಟೆಲಿ ಪಂಚಾಯತಿ ಮಾಡ್ತಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ ಹನುಮಣ್ಣ, ರಾಮಣ್ಣಗ ಕೃಷಿಯಲ್ಲಿ ಆದಾಯ ಜಾಸ್ತಿ ಬರ್ತಾ ಇಲ್ಲ ಅಂತೆ. ಹಾಯ್, ಅಷ್ಟೇನಾ ನಿಮ್ ಚಿಂತೆ? ಇನ್ನೂ ನೀವೆಲ್ಲ ಹಳೆ ಕಾಲದಲ್ಲೇ ಇದ್ದೀರಾ. ನಮ್ಮಂತ ರೈತರಿಗಂತಾನೆ ಸರ್ಕಾರದವರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಂತ ಮಾಡವ್ರೆ. ಅಲ್ಲಿಗೋಗಿ ನಮ್ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಳಿ. ನಿಮ್ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ನನ್ ಕೇಳಿ. ಸರಿ, ನಂಗೆ ಟೈಮ್ ಆಯ್ತು, ಪ್ಯಾಟೆಲ್ ಹುಸಿ ಕೆಲಸ ಇದೆ, ಬರ್ತೀನಿ ಕಣ್ರಪ್ಪ, ಆಯ್ತಾ? ನೋಡ್ರಮಣ, ಒಂದ್ಸತ್ಲೆ ಹನುಮಣ್ಣ ಹೇಳ್ದಂಗೆ ಅಲ್ಲಿ ಹೋಗಿ ಭೇಟಿ ಮಾಡಿ ಬಂದ್ಬಿಡು. ಸರಿ ಸಿದ್ದಣ್ಣ, ನಾಳೆನೇ ಹೋಗಿ ಬಂದ್ಬಿಡ್ತೀನಿ. ಮಗಳೇ, ಒಂದು ಲೋಟ ನೀರು ಕೊಡಮ್ಮ. ತಗೊಳ್ಳಿ ಅಪ್ಪ ನೀರು. ಯಾಕಪ್ಪ ಬೇಜಾರಲ್ಲಿದ್ದೀರಾ? ಮಗಳೇ, ದೇವರು ನಮ್ಗೆ ಎಷ್ಟೊಂದು ಜಮೀನು ಕೊಟ್ಟಿದ್ದಾನೆ, ಏನು ಬೆಳೆ ಬೆಳೆದ್ರು ಬೆಳೆ ಬರ್ತಾ ಇಲ್ಲ, ಆದಾಯ ನಮಗೇನು ಸಿಗ್ತಾ ಇಲ್ಲ. ಹೀಗಾದರೆ ಹೇಗೆ ನಾವು ಜೀವನ ಮಾಡೋದು? ಅಯ್ಯೋ, ನಾನು ಬೇರೆ ನಾಳೆ ಕಾಲೇಜ್ ಫೀಸ್ ಕೇಳೋಣ ಅಂತಿದ್ದೆ. ಮಗಳೇ, ಬೆಳಿಗ್ಗೆ ಹನುಮಣ್ಣ ಸಿಕ್ಕಿದ್ದ, ಅದೇನೋ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿಯಲ್ಲಿ ಏನೋ ತರಬೇತಿ ಕೊಡ್ತಾರಂತೆ, ಅಲ್ಲಿಗೆ ಒಂದು ಸರಿ ಹೋಗಿ ಭೇಟಿ ಮಾಡಿ ಅಂತ ಹೇಳಿದರು. ನಾಳೆನೇ ಹೋಗೋಣ ಅಂತ ಇದ್ದೀನಿ, ಹೇಗೆ ಮಾಡೋದಮ್ಮ? ಸರ್ಕಾರದವ್ರು ಏನಾದರೂ ನಡೆಸ್ತಿದ್ದಾರೆ ಅಂದರೆ ಒಳ್ಳೇದೇ ಮಾಡಿರ್ತಾರಪ್ಪ, ನೀವು ಖಂಡಿತ ಹೋಗಿ ಬನ್ನಿ. ನಮಸ್ಕಾರ ಸರ್. ನಮಸ್ತೆ, ಕೂತ್ಕೊಳ್ಳಿ. ಏನು ಮಾಹಿತಿ ಬೇಕಿತ್ತು ಸರ್ ನಿಮಗೆ ನಮ್ಮಿಂದ? ಸರ್, ನಮಗೆ ತುಂಬ ಜಮೀನಿದೆ, ಏನು ಬೆಳೆ ಬೆಳೆದ್ರೂ ಆದಾಯ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ಮಾಡಿಕೊಟ್ರೆ ಒಳ್ಳೇದಂತಂದೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ಆಯಿತು ಸರ್, ಸಮಗ್ರ ಕೃಷಿ ಪದ್ಧತಿ ಕ್ಷೇತ್ರಗಳ ಭೇಟಿ ಮುಖಾಂತರ ನಾನು ನಿಮಗೆ ಸಮಗ್ರವಾದ ಮಾಹಿತಿಯನ್ನು ನೀಡುತ್ತೇನೆ. ಬನ್ನಿ ಹೋಗೋಣ. ನೋಡಿ, ಮೊದಲನೇದಾಗಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿ ಬೆಳೆ ಬರುತ್ತದೆ. ಅದರಲ್ಲಿ ಜೋಳ, ಭತ್ತ, ವಿವಿಧ ಕೃಷಿ ಬೆಳೆಗಳನ್ನು ಬೆಳೆಯಬೇಕಾಗುತ್ತದೆ. ನಾನು ಮೊದಲೇ ತಿಳಿಸಿದ ಹಾಗೆ ಸಮಗ್ರ ಕೃಷಿ ಪದ್ಧತಿ ಅಡಿಯಲ್ಲಿ ಹಂದಿ ಸಾಕಾಣಿಕೆ ಘಟಕವೂ ಒಂದು. ಇದು ಉಪ ಆದಾಯವನ್ನು ತರುತ್ತದೆ. ಇದು ಜಾನುವಾರು ಘಟಕ. ಇಲ್ಲಿ ವಿವಿಧ ತಳಿಯ ಹಸುಗಳನ್ನು ಬೆಳೆಸಿ ಹೈನುಗಾರಿಕೆಯಲ್ಲಿ ಆದಾಯವನ್ನು ಪಡೆಯಬಹುದು. ನಿಮ್ಮಲ್ಲಿ ಇರುವಂಥ ಕೃಷಿ ತ್ಯಾಜ್ಯಗಳನ್ನು ಬಳಸಿಕೊಂಡು ಖರ್ಚಿಲ್ಲದೆ ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ಮಾಡಿಕೊಂಡರೆ ನಿಮಗೆ ಉತ್ತಮವಾದ ಫಲವತ್ತತೆಯ ಸಾವಯವ ಗೊಬ್ಬರ ದೊರೆಯುತ್ತದೆ. ನೋಡಿ ರಮಣ್ಣ, ಕೋಳಿ ಸಾಕಾಣಿಕೆ ಮಾಡುವುದರಿಂದ ಉಪ ಆದಾಯವನ್ನು ಪಡೆಯಬಹುದು. ಕುರಿ ಮತ್ತು ಮೇಕೆ ಸಾಕಾಣಿಕೆ ಘಟಕ ಮಾಡಿಕೊಳ್ಳುವುದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು. ರಾಮಣ್ಣ ಅವರೇ, ಇದು ಕೃಷಿ ಹೊಂಡ. ಇದರಿಂದ ನಿಮ್ಮ ಬೆಳೆಗಳಿಗೆ ಬೇಕಾಗುವ ಹಂತದಲ್ಲಿ ನೀರನ್ನು ಕೊಡಬಹುದು. ಅದರ ಒಟ್ಟಿಗೆ ಇದರಲ್ಲಿ ಮೀನು ಸಾಕಾಣಿಕೆ ಮಾಡಿದರೆ ಅದರಲ್ಲಿ ಸಹ ಆದಾಯವನ್ನು ಪಡೆಯಬಹುದು. ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೋಟಗಾರಿಕೆ ಘಟಕವೂ ಒಂದು. ಇದರಲ್ಲಿ ಪಪ್ಪಾಯ, ಬಾಳೆ, ತೆಂಗು ಮತ್ತು ಇನ್ನಿತರ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಹನುಮಣ್ಣ, ನಿನ್ನಿಂದ ಬಹಳಷ್ಟು ಉಪಕಾರ ಆಯಿತು ನನಗೆ. DATCಗೆ ಹೋಗಿ ನಾನು ಮಾಹಿತಿ ಪಡೆದುಕೊಂಡು ಬಂದೆ, ಬಹಳಷ್ಟು ಖುಷಿ ಆಯಿತು. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿಗೆ ಸಂಬಂಧಿಸಿದ 1 ದಿನ, 3 ದಿನ, 5 ದಿನಗಳ ತರಬೇತಿಯನ್ನು ನೀಡಲಾಗುವುದು. ಅಷ್ಟೇ ಅಲ್ಲದೆ ತರಬೇತಿಗೆ ಬಂದಂಥ ರೈತರಿಗೆ ಉಚಿತವಾದ ಭೋಜನ ವ್ಯವಸ್ಥೆ, ವಸತಿ ಹಾಗೂ ಪ್ರಯಾಣ ಭತ್ಯೆಯನ್ನು ಕೂಡ ಸರ್ಕಾರದಿಂದ ಭರಿಸಲಾಗುವುದು. ಈ ಮಾಹಿತಿಯನ್ನು ನಾನು ಈಗಾಗಲೇ ಈ ತರಬೇತಿ ಕೇಂದ್ರದ ಮುಖಾಂತರ ಪಡೆದುಕೊಂಡಿದ್ದೇನೆ. ಇತರೆ ನನ್ನ ರೈತ ಮಿತ್ರರಿಗೂ ಕೂಡ ಈ ವಿಷಯದ ಬಗ್ಗೆ ತಿಳಿಸ್ತೇನೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ.